ಸೇರಿದ್ದಾರೆ. ರಾಜ್ಯದಲ್ಲಿ ಹೃದಯ ಚಿಕಿತ್ಸೆಗೆ ಇರೋದು ಕೇವಲ 7 ಆಸ್ಪತ್ರೆ. ಕೆಲವು ಜಿಲ್ಲಾಸ್ಪತ್ರೆಗಳಲ್ಲಿ ಹೃದ್ರೋಗ ಆಸ್ಪತ್ರೆಗಳು ಇಲ್ಲವೇ ಇಲ್ಲ. 7 ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಚಿಕಿತ್ಸೆ ಲಭ್ಯ ಆಗುತ್ತಾ ಇದೆ. ಹೃದ್ರೋಗಿಗಳಿಗೆ ಒಟ್ಟು 1936 ಬೆಡ್ಗಳ ವ್ಯವಸ್ಥೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು 154 ಹೃದ್ರೋಗ ತಜ್ಞರು. ಹಾಗಾದ್ರೆ ಏನಾಗ್ತಾ ಇದೆ? ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಈಗ ಒಂದು ಜಿಲ್ಲಾಸ್ಪತ್ರೆ ಅಂದ್ರೆ ಕೇವಲ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗಿಗಳು ಮಾತ್ರ ಇರ್ತಾರಾ? ಈಗ ಕಾಡ್ತಾ ಇರುವಂತದ್ದು ಹಾರ್ಟ್ ಅಟ್ಯಾಕ್ ಸಮಸ್ಯೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕೊರತೆಗೆ ಕಾರಣ ಏನು? ಹೃದ್ರೋಗ ತಜ್ಞರ ಕೊರತೆ ಕಾರಣ ಏನು ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಇದನ್ನ ಯಾವ ರೀತಿಯಾಗಿ ಸಮತೋಲನ ಮಾಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಎನ್ನುವಂತ ಪ್ರಶ್ನೆ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಹೃದ್ರೋಗ ತಜ್ಞರ ಕೊರತೆ ಎದ್ದು ಕಾಣ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸರ್ಕಾರ? ಯಾಕೆ ಈ ಕೊರತೆ ನೀಗಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ? ನಿತೇಶ್, ಪ್ರಮುಖವಾಗಿ ರಾಜ್ಯದಲ್ಲಿ ಹಾಸನದ ಇನ್ಸಿಡೆಂಟ್ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು ಹಾಸನದಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಸರ್ಕಾರ ತಾಂತ್ರಿಕ ಸಲಹೆಯನ್ನ ರಚನೆ ಮಾಡೋ ಮೂಲಕ ಯಾವ ರೀತಿಯಾಗಿ ಕೇಸಸ್ ಬರ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ, ಜೊತೆಗೆ ಹಾಸನದಲ್ಲಿ ಆದಂತಹ ಇನ್ಸಿಡೆಂಟ್ಗೆ ಕಾರಣ ಏನು ಅನ್ನೋದು ಒಂದು ವರದಿಯನ್ನ ತರಿಸಿಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದ್ರೆ ಮತ್ತೊಂದ್ ಕಡೆ ನೋಡೋಂಗಿದ್ರೆ ಸರ್ಕಾರದ ಬಹುದೊಡ್ಡ ಫೇಲ್ಯೂರು. ಯಾಕಂದ್ರೆ ರಾಜ್ಯದಲ್ಲಿ ಇರುವಂತದ್ದು ಕೇವಲ 7 ಹೃದ್ರೋಗ ಆಸ್ಪತ್ರೆಗಳು. ಅದರಲ್ಲಿ ಮೇಜರ್ 2 ಆಸ್ಪತ್ರೆ ಬೆಂಗಳೂರಿನಲ್ಲೇ ಇದೆ. ಇನ್ನುಳಿದಂತೆ ಹುಬ್ಬಳ್ಳಿ, ಬೆಳಗಾವಿ, ಹಾಗೆ ಈ ಒಂದು ರಾಯಚೂರು, ಈ ಎಲ್ಲ ಭಾಗದಲ್ಲಿ ಕೇವಲ 5 ಆಸ್ಪತ್ರೆಗಳಿರುವಂತದ್ದು. ಓವರ್ ಆಲ್ ನಾವು ಸ್ಟೇಟ್ ನಲ್ಲಿ ತಗೊಂಡ್ರೆ ಹೃದ್ರೋಗ ತಜ್ಞರಿರುವಂತದ್ದು ಕೇವಲ 154 ಮಾತ್ರ. ಅದರಲ್ಲಿ 138 ಜನ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಹೃದ್ರೋಗದ ಸಮಸ್ಯೆ ಬಂದ್ರೂ ಕೂಡ ರಾಜ್ಯದ ಜನ, ಅದರಲ್ಲೂ ಪ್ರಮುಖವಾಗಿ ಹಳ್ಳಿಗಾಡಿನಲ್ಲಿರುವಂತಹ ಜನ ಬೆಂಗಳೂರಿಗೆ ಬರಬೇಕಾದಂತಹ ಪರಿಸ್ಥಿತಿ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಬರುವಂತಹ ಸಂದರ್ಭ ಒಂದ್ ಕಡೆ ಆದ್ರೆ, ಯಾವುದೇ ಹಾರ್ಟ್ ಅಟ್ಯಾಕ್, ಹಾರ್ಟ್ ಸಂಬಂಧಿ ಕಾಯಿಲೆಗಳಿದ್ರೆ ಅದಕ್ಕೆ ಗೋಲ್ಡನ್ ಹವರ್ ಅಂತ ಇರುತ್ತೆ. ಆ ಗೋಲ್ಡನ್ ಹವರ್ ನಲ್ಲಿ ಅವರು ಟ್ರೀಟ್ಮೆಂಟ್ ಗೆ ಒಳಪಡಬೇಕಾಗುತ್ತೆ. ಆಗಷ್ಟೇ ಅವರು ಚೇತರಿಸ್ಕೊಳ್ಳಿಕ್ಕೆ, ಬದುಕೋದಕ್ಕೆ ಸಾಧ್ಯ. ಆದ್ರೆ ಅವರು ಟ್ರಾವೆಲ್ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗುವಷ್ಟು ದುಡ್ಡು ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಕೆಲವು ಜನರಿಗೆ ಅದರ ಒಂದು ವಿಚಾರನೂ ಕೂಡ ಗೊತ್ತಿರೋಲ್ಲ, ಗೋಲ್ಡನ್ ಅವರ್ ಇಷ್ಟೊಳಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ಅಂತ ಹೇಳಿ. ಹಾಗಾಗಿ ಬಸ್ ನಲ್ಲೋ ಟ್ರೈನ್ ನಲ್ಲೋ ಯಾವ್ದೋ ಒಂದು ಕ್ಯಾಬ್ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಆರೋಗ್ಯ. ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ, ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಈಗಾಗಲೇ ನೋಡ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಥವಾ ಸಮಸ್ಯೆ ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಯಾಕೆ ಇದನ್ನ ಬ್ಯಾಲೆನ್ಸ್ ಮಾಡೋಕ್ ಆಗ್ತಾ ಇಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಸೇರಿದ್ದಾರೆ. ರಾಜ್ಯದಲ್ಲಿ ಹೃದಯ ಚಿಕಿತ್ಸೆಗೆ ಇರೋದು ಕೇವಲ 7 ಆಸ್ಪತ್ರೆ. ಕೆಲವು ಜಿಲ್ಲಾಸ್ಪತ್ರೆಗಳಲ್ಲಿ ಹೃದ್ರೋಗ ಆಸ್ಪತ್ರೆಗಳು ಇಲ್ಲವೇ ಇಲ್ಲ. 7 ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಚಿಕಿತ್ಸೆ ಲಭ್ಯ ಆಗುತ್ತಾ ಇದೆ. ಹೃದ್ರೋಗಿಗಳಿಗೆ ಒಟ್ಟು 1936 ಬೆಡ್ಗಳ ವ್ಯವಸ್ಥೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು 154 ಹೃದ್ರೋಗ ತಜ್ಞರು. ಹಾಗಾದ್ರೆ ಏನಾಗ್ತಾ ಇದೆ? ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಈಗ ಒಂದು ಜಿಲ್ಲಾಸ್ಪತ್ರೆ ಅಂದ್ರೆ ಕೇವಲ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗಿಗಳು ಮಾತ್ರ ಇರ್ತಾರಾ? ಈಗ ಕಾಡ್ತಾ ಇರುವಂತದ್ದು ಹಾರ್ಟ್ ಅಟ್ಯಾಕ್ ಸಮಸ್ಯೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕೊರತೆಗೆ ಕಾರಣ ಏನು? ಹೃದ್ರೋಗ ತಜ್ಞರ ಕೊರತೆ ಕಾರಣ ಏನು ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಇದನ್ನ ಯಾವ ರೀತಿಯಾಗಿ ಸಮತೋಲನ ಮಾಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಎನ್ನುವಂತ ಪ್ರಶ್ನೆ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಹೃದ್ರೋಗ ತಜ್ಞರ ಕೊರತೆ ಎದ್ದು ಕಾಣ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸರ್ಕಾರ? ಯಾಕೆ ಈ ಕೊರತೆ ನೀಗಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ? ನಿತೇಶ್, ಪ್ರಮುಖವಾಗಿ ರಾಜ್ಯದಲ್ಲಿ ಹಾಸನದ ಇನ್ಸಿಡೆಂಟ್ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು
ಹಾಸನದಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಸರ್ಕಾರ ತಾಂತ್ರಿಕ ಸಲಹೆಯನ್ನ ರಚನೆ ಮಾಡೋ ಮೂಲಕ ಯಾವ ರೀತಿಯಾಗಿ ಕೇಸಸ್ ಬರ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ, ಜೊತೆಗೆ ಹಾಸನದಲ್ಲಿ ಆದಂತಹ ಇನ್ಸಿಡೆಂಟ್ ಗೆ ಕಾರಣ ಏನು ಅನ್ನೋದು ಒಂದು ವರದಿಯನ್ನ ತರಿಸಿಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದ್ರೆ ಮತ್ತೊಂದ್ ಕಡೆ ನೋಡೋಂಗಿದ್ರೆ ಸರ್ಕಾರದ ಬಹುದೊಡ್ಡ ಫೇಲ್ಯೂರ್. ಯಾಕಂದ್ರೆ ರಾಜ್ಯದಲ್ಲಿ ಇರುವಂತದ್ದು ಕೇವಲ 7 ಹೃದ್ರೋಗ ಆಸ್ಪತ್ರೆಗಳು, ಅದರಲ್ಲಿ ಮೇಜರ್ 2 ಆಸ್ಪತ್ರೆ ಬೆಂಗಳೂರಿನಲ್ಲೇ ಇದೆ. ಇನ್ನುಳಿದಂತೆ ಹುಬ್ಬಳ್ಳಿ, ಬೆಳಗಾವಿ, ಹಾಗೆ ಈ ಒಂದು ರಾಯಚೂರು, ಈ ಎಲ್ಲ ಭಾಗದಲ್ಲಿ ಕೇವಲ 5 ಆಸ್ಪತ್ರೆಗಳಿರುವಂತದ್ದು. ಓವರ್ ಆಲ್ ನಾವು ಸ್ಟೇಟ್ ನಲ್ಲಿ ತಗೊಂಡ್ರೆ ಹೃದ್ರೋಗ ತಜ್ಞರಿರುವಂತದ್ದು ಕೇವಲ 154 ಮಾತ್ರ. ಅದರಲ್ಲಿ 138 ಜನ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಹೃದ್ರೋಗದ ಸಮಸ್ಯೆ ಬಂದ್ರೂ ಕೂಡ ರಾಜ್ಯದ ಜನ, ಅದರಲ್ಲೂ ಪ್ರಮುಖವಾಗಿ ಹಳ್ಳಿಗಾಡಿನಲ್ಲಿರುವಂತಹ ಜನ ಬೆಂಗಳೂರಿಗೆ ಬರಬೇಕಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಬರುವಂತಹ ಸಂದರ್ಭ ಒಂದ್ ಕಡೆ ಆದ್ರೆ, ಯಾವುದೇ ಹಾರ್ಟ್ ಅಟ್ಯಾಕ್, ಹಾರ್ಟ್ ಸಂಬಂಧಿ ಕಾಯಿಲೆಗಳಿದ್ರೆ ಅದಕ್ಕೆ ಗೋಲ್ಡನ್ ಹವರ್ ಅಂತ ಇರುತ್ತೆ. ಆ ಗೋಲ್ಡನ್ ಹವರ್ ನಲ್ಲಿ ಅವರು ಟ್ರೀಟ್ಮೆಂಟ್ ಗೆ ಒಳಪಡಬೇಕಾಗುತ್ತೆ. ಆಗಷ್ಟೇ ಅವರು ಚೇತರಿಸ್ಕೊಳ್ಳಿಕ್ಕೆ, ಬದುಕೋದಕ್ಕೆ ಸಾಧ್ಯ. ಆದ್ರೆ ಅವರು ಟ್ರಾವೆಲ್ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಗಳಿಗೆ ಹೋಗುವಷ್ಟು ದುಡ್ಡು ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಕೆಲವು ಜನರಿಗೆ ಅದರ ಒಂದು ವಿಚಾರನೂ ಕೂಡ ಗೊತ್ತಿರೋಲ್ಲ, ಗೋಲ್ಡನ್ ಹವರ್ ಇಷ್ಟೊಳಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ಅಂತ ಹೇಳಿ. ಹಾಗಾಗಿ ಬಸ್ ನಲ್ಲೋ ಟ್ರೈನ್ ನಲ್ಲೋ ಯಾವ್ದೋ ಒಂದು ಕ್ಯಾಬ್ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಆರೋಗ್ಯ. ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ, ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಈಗಾಗಲೇ ನೋಡ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಥವಾ ಸಮಸ್ಯೆ ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಯಾಕೆ ಇದನ್ನ ಬ್ಯಾಲೆನ್ಸ್ ಮಾಡೋಕ್ ಆಗ್ತಾ ಇಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಸೇರಿದ್ದಾರೆ. ರಾಜ್ಯದಲ್ಲಿ ಹೃದಯ ಚಿಕಿತ್ಸೆಗೆ ಇರೋದು ಕೇವಲ 7 ಆಸ್ಪತ್ರೆ. ಕೆಲವು ಜಿಲ್ಲಾಸ್ಪತ್ರೆಗಳಲ್ಲಿ ಹೃದ್ರೋಗ ಆಸ್ಪತ್ರೆಗಳು ಇಲ್ಲವೇ ಇಲ್ಲ. 7 ಆಸ್ಪತ್ರೆಗಳಲ್ಲಿ ಮಾತ್ರ ಉತ್ತಮ ಹೃದ್ರೋಗ ಚಿಕಿತ್ಸೆ ಲಭ್ಯ ಆಗುತ್ತಾ ಇದೆ. ಹೃದ್ರೋಗಿಗಳಿಗೆ ಒಟ್ಟು 1936 ಬೆಡ್ಗಳ ವ್ಯವಸ್ಥೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು 154 ಹೃದ್ರೋಗ ತಜ್ಞರು. ಹಾಗಾದ್ರೆ ಏನಾಗ್ತಾ ಇದೆ, ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಈಗ ಒಂದು ಜಿಲ್ಲಾಸ್ಪತ್ರೆ ಅಂದ್ರೆ ಕೇವಲ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಗಿಗಳು ಮಾತ್ರ ಇರ್ತಾರಾ? ಈಗ ಕಾಡ್ತಾ ಇರುವಂತದ್ದು ಹಾರ್ಟ್ ಅಟ್ಯಾಕ್ ಸಮಸ್ಯೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕೊರತೆಗೆ ಕಾರಣ ಏನು? ಹೃದ್ರೋಗ ತಜ್ಞರ ಕೊರತೆ ಕಾರಣ ಏನು ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಇದನ್ನ ಯಾವ ರೀತಿಯಾಗಿ ಸಮತೋಲನ ಮಾಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಎನ್ನುವಂತ ಪ್ರಶ್ನೆ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯಗಾಗಲೇ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಹೃದ್ರೋಗ ತಜ್ಞರ ಕೊರತೆ ಎದ್ದು ಕಾಣ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸರ್ಕಾರ? ಯಾಕೆ ಈ ಕೊರತೆ ನೀಗಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ? ನಿತೇಶ್, ಪ್ರಮುಖವಾಗಿ ರಾಜ್ಯದಲ್ಲಿ ಹಾಸನದ ಇನ್ಸಿಡೆಂಟ್ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು ಹಾಸನದಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಸರ್ಕಾರ ತಾಂತ್ರಿಕ ಸಲಹೆಯನ್ನ ರಚನೆ ಮಾಡೋ ಮೂಲಕ ಯಾವ ರೀತಿಯಾಗಿ ಕೇಸಸ್ ಬರ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ, ಜೊತೆಗೆ ಹಾಸನದಲ್ಲಿ ಆದಂತಹ ಇನ್ಸಿಡೆಂಟ್ ಗೆ ಕಾರಣ ಏನು ಅನ್ನೋದು ಒಂದು ವರದಿಯನ್ನ ತರಿಸಿಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆದ್ರೆ ಮತ್ತೊಂದ್ ಕಡೆ ನೋಡೋಂಗಿದ್ರೆ ಸರ್ಕಾರದ ಬಹುದೊಡ್ಡ ಫೇಲ್ಯೂರ್. ಯಾಕಂದ್ರೆ ರಾಜ್ಯದಲ್ಲಿ ಇರುವಂತದ್ದು ಕೇವಲ 7 ಹೃದ್ರೋಗ ಆಸ್ಪತ್ರೆಗಳು, ಅದರಲ್ಲಿ ಮೇಜರ್ 2 ಆಸ್ಪತ್ರೆ ಬೆಂಗಳೂರಿನಲ್ಲೇ ಇದೆ. ಇನ್ನುಳಿದಂತೆ ಹುಬ್ಬಳ್ಳಿ, ಬೆಳಗಾವಿ, ಹಾಗೆ ಈ ಒಂದು ರಾಯಚೂರು, ಈ ಎಲ್ಲ ಭಾಗದಲ್ಲಿ ಕೇವಲ 5 ಆಸ್ಪತ್ರೆಗಳಿರುವಂತದ್ದು. ಓವರ್ ಆಲ್ ನಾವು ಸ್ಟೇಟ್ ನಲ್ಲಿ ತಗೊಂಡ್ರೆ ಹೃದ್ರೋಗ ತಜ್ಞರಿರುವಂತದ್ದು ಕೇವಲ 154 ಮಾತ್ರ. ಅದರಲ್ಲಿ 138 ಜನ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಹೃದ್ರೋಗದ ಸಮಸ್ಯೆ ಬಂದ್ರೂ ಕೂಡ ರಾಜ್ಯದ ಜನ, ಅದರಲ್ಲೂ ಪ್ರಮುಖವಾಗಿ ಹಳ್ಳಿಗಾಡಿನಲ್ಲಿರುವಂತಹ ಜನ ಬೆಂಗಳೂರಿಗೆ ಬರಬೇಕಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಬರುವಂತಹ ಸಂದರ್ಭ ಒಂದ್ ಕಡೆ ಆದ್ರೆ, ಯಾವುದೇ ಹಾರ್ಟ್ ಅಟ್ಯಾಕ್, ಹಾರ್ಟ್ ಸಂಬಂಧಿ ಕಾಯಿಲೆಗಳಿದ್ರೆ ಅದಕ್ಕೆ ಗೋಲ್ಡನ್ ಹವರ್ ಅಂತ ಇರುತ್ತೆ. ಆ ಗೋಲ್ಡನ್ ಹವರ್ ನಲ್ಲಿ ಅವರು ಟ್ರೀಟ್ಮೆಂಟ್ ಗೆ ಒಳಪಡಬೇಕಾಗುತ್ತೆ. ಆಗಷ್ಟೇ ಅವರು ಚೇತರಿಸ್ಕೊಳ್ಳಿಕ್ಕೆ, ಬದುಕೋದಕ್ಕೆ ಸಾಧ್ಯ. ಆದ್ರೆ ಅವರು ಟ್ರಾವೆಲ್ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಗಳಿಗೆ ಹೋಗುವಷ್ಟು ದುಡ್ಡು ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಕೆಲವು ಜನರಿಗೆ
ಅದರ ಒಂದು ವಿಚಾರನೂ ಕೂಡ ಗೊತ್ತಿರೋಲ್ಲ. ಗೋಲ್ಡನ್ ಅವರ್ ಇಷ್ಟರೊಳಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ಅಂತ ಹೇಳಿ, ಹಾಗಾಗಿ ಬಸ್ ನಲ್ಲೋ ಟ್ರೈನ್ ನಲ್ಲೋ ಯಾವ್ದೋ ಒಂದು ಕ್ಯಾಬ್ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಆರೋಗ್ಯ. ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ, ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಈಗಾಗಲೇ ನೋಡ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಥವಾ ಸಮಸ್ಯೆ ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಯಾಕೆ ಇದನ್ನ ಬ್ಯಾಲೆನ್ಸ್ ಮಾಡೋಕ್ ಆಗ್ತಾ ಇಲ್ಲ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು.